ಇವತ್ತಿನ ದಿವಸ ಉದ್ಘಾಟಕರಾಗಿ ಆಗಮಿಸಿರುವಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಲ್ಲಪ್ಪ ಹಳೆಮನಿ, ಕರ್ನಾಟಕ ದಲಿತ ಬಹುಜನ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರ ಕೊಪ್ಪಳ ಇವರು ಆಗಮಿಸಿದ್ದಾರೆ. ಅವರು ಕೂಡ ಉದ್ಘಾಟನಾ ಕಾರ್ಯಕ್ರಮದ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ. ದಯವಿಟ್ಟು ನಾನು ಇಲ್ಲಿ ಹೆಸರನ್ನು ಹೇಳಿದಂಥವರು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಈಶಪ್ಪ ಶಿವರು ಪ್ರಥಮ ದರ್ಜೆಯ ಗುತ್ತಿಗೆದಾರರು, ಮಹೇಶ್ ದೊಡ್ಡಮನಿ ಸಾಕಿನ ಬಟಾಪಳ್ಳಿ ಮಾಜಿ ಅಧ್ಯಕ್ಷರು, ಮಹೇಶ್ ದೊಡ್ಡಮನಿ ಸಾಕಿನ ಇಟಗಿ ನಮ್ಮ ಸಮಾಜ ಸೇವಕರು, ಕೆಂಚಪ್ಪ ಬಟಾಪಳ್ಳಿ, ಶ್ರೀಧರ್ ಭಂಡಾರಿ, ಹಾಗೆಯೇ ಇವತ್ತಿನ ದಿವಸ ಕೊಪ್ಪಳ ಪುರಸಭೆಯ ಅಜೀವ ಸದಸ್ಯರು, ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಪ್ಪ ಕೌಲೂರ್ ಪುರಸಭೆಯ ಸದಸ್ಯರು, ದಯವಿಟ್ಟು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆಯೇ ಹನುಮಂತಪ್ಪ ಉಪ್ಪಾರ ಐಟಿಐ ನಿವೃತ್ತ ನೌಕರು, ಹನುಮಂತಗೌಡ ನಾಗನಗೌಡ್, ಟಿ ಅಂಚಾಳಪ್ಪ ಹಿರಿಯ ಕಲಾವಿದರು, ಪರಸಪ್ಪ ಉಸ್ಮಾನಿ ಗ್ರಾಮ ಪಂಚಾಯತ್ ಸದಸ್ಯರು, ಪೂಜ್ಯ ಶಿವನಪ್ಪ ಪೂಜಾರ್ ದುರ್ಗಾದೇವಿ ಅರ್ಚಕರು, ನಿಂಗಮ್ಮ ಚಿತ್ರನಗೌಡ ದ್ಯಾಮನಗೌಡ ಗ್ರಾಮ ಪಂಚಾಯತಿ ಸದಸ್ಯನಿ, ಬಸಮ್ಮ ಬಸಯ್ಯ ಸಸಿ, ಸಂಜೀವ್ ಕುಮಾರ್ ಗೊಲ್ಲಾರ್, ವೀರಣ್ಣ ಅಳವಂಡಿ, ದೇವೇಂದ್ರಪ್ಪ ದಳವಂಡಿ, ಬಸವರಾಜ್ ಎನ್ ಭಿನ್ನಾಳ್ ಬರಬೇಕಾಗಿತ್ತು, ಅನಿರೀಕ್ಷಿತವಾಗಿ ಬಂದಿಲ್ಲ. ಮೊಹಮ್ಮದ್ ಪಾಸ್ಮುಲ್ಲಾ ನಿವೃತ್ತ ನೌಕರು, ಬಸನಗೌಡ ಭಿನ್ನಾಳ್ ಮಾಜಿ USSN ಅಧ್ಯಕ್ಷರು, ಸಿದ್ದಪ್ಪ ಗಿಡ್, ಶಿವಮೂರ್ತಿ ತಳವಾಯಿ, ವೆಂಕಟೇಶ್ ಹೆಳಿಗಾರ್ ಉಪಾಧ್ಯಕ್ಷರು USSN ಮಂಡಲಗಿರಿ. ಮಾಲಾರ್ಪಣೆಯನ್ನು ಗೈದಂಥ ಸಂಘಟಕರಿಗೆ ಅನಂತ ಧನ್ಯವಾದಗಳು. ಕಲಾ ಪ್ರೇಕ್ಷಕರಿಗೂ ಸಂಗೀತ ಬಳಗಕ್ಕೂ ಈ ನಾಟಕವನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಈ ರಂಗಭೂಮಿಗೆ ಒಂದು ಮಾಲೆಯನ್ನು ಅರ್ಪಿಸಿದರೆ ಅದು ತಮ್ಮೆಲ್ಲರ ಪಾದಕಮಲಗಳಿಗೆ ಅರ್ಪಿತ ಆದೀತು ಅನ್ನುವಂಥ ಮನೋಭಾವನೆಯಿಂದ ಸಿದ್ದನಗೌಡ ಈರಪ್ಪ ಉಪ್ಪಾರವರು ದಯವಿಟ್ಟು ಈ ರಂಗಭೂಮಿಗೆ ಒಂದು ಮಾಲೆಯನ್ನು ಅರ್ಪಿಸಬೇಕಾಗಿ ಅವರಿಗೆ ವಿನಂತಿ. ದಯವಿಟ್ಟು ಈಗ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಧನ್ಯವಾದಗಳು. ಈ ತಾನೇ ಉದ್ಘಾಟನೆಯನ್ನ ನೆರವೇರಿಸಿದಂಥ ಸನ್ಮಾನ್ಯ ಶ್ರೀ ಯಲ್ಲಪ್ಪ ಹಳೆಮನಿಯವರು ದಯವಿಟ್ಟು ಈ ನಾಟಕವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ಅವರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಂಡಲಗಿರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ನನ್ನ ಸಹೋದರ ಸಹೋದರಿಯರೇ, ಜೊತೆಗೆ ವೇದಿಕೆ ಮೇಲೆ ಇದೀಗ ತಾನೇ ಉದ್ಘಾಟನೆ ಮತ್ತು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಮಹನೀಯರೇ, ಈ ಒಂದು ಮಂಡಲಗಿರಿ ಗ್ರಾಮವು ಕರ್ನಾಟಕ ರಾಜ್ಯದಲ್ಲಿ ಕಲೆಯ ತವರೂರು ಆಗಿದೆ ಎಂದರೆ ತಪ್ಪಾಗಲಿಕ್ಕಾಗದು. ಆದ್ದರಿಂದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ದುರ್ಗಾದೇವಿ ನಾಟ್ಯ ಸಂಘ ಇವರು ಅರ್ಪಿಸಿರುವ ಪ್ರತಿಕಾರದ ಪಂಜರದಲ್ಲಿ ಪರಮನೀಚ ಅರ್ಥಾತ್ ಸತ್ಯಕ್ಕೆ ಸಮಾಧಿ ಆಯಿತು ಸೈನಿಕನ ಸಾವು ಎಂಬ ಸಾಮಾಜಿಕ ರೌದ್ರಮಯ ನಾಟಕವನ್ನು ನನ್ನ ಸಹೋದರ ಸ್ವರೂಪಿ SS ದೊಡ್ಡಮನಿಯವರ 4ನೇ ಕಲಾಕುಸುಮ ಇವತ್ತು ನೀವೆಲ್ಲರೂ ಕೂಡ ಒಂದು ಕಡೆ ಸೇರಲು ಕಾರಣೀಭೂತವಾಗಿದೆ ಎಂದರೆ ತಪ್ಪಾಗಲಿಕ್ಕಾಗದು.
ಯಾಕೆಂದರೆ ಕಲೆಯ ತವರೂರಾಗಿರ್ತಕ್ಕಂಥ ಮಂಡಲಗಿರಿ ಗ್ರಾಮದಲ್ಲಿ ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಂಬಿ ತಾಲೂಕಿನ ಶಾಸಕರು ಈ ಬಡ ಕುಟುಂಬದ ಒಬ್ಬ ಕವಿಯನ್ನ ಗುರುತಿಸುವುದರ ಮೂಲಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳಿವರು ಕೇವಲ ವ್ಯಥ ರೂಪದಲ್ಲಿ ಹಣ ವ್ಯಯ ಮಾಡದೆ ಇಂಥ ಒಂದು ಕಲಾವಿದನ್ನ ಮತ್ತು ಕವಿಯನ್ನ ಪೋಷಿಸಿದರೆ ಮಂಡಲಗಿರಿ ಗ್ರಾಮದಂಥ ಅನೇಕ ಜನ ಯುವಕರು ಮುಂದೆ ಬರುವುದರಲ್ಲಿ ಮತ್ತು ಕವಿಗಳಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಆಶಿಸ್ತಾ ಈ ಸಂದರ್ಭದಲ್ಲಿ ನನಗೆ 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತೂ ಮಹನೀಯರಿಗೆ ವಂದಿಸ್ತಾ ಜೊತೆಗೇನೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಎಸ್ ದೊಡ್ಡಮನೆಯವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ 4 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತೂ ಮಹನೀಯರಿಗೆ ವಂದಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಸನ್ಮಾನವನ್ನು ಸ್ವೀಕರಿಸಿದಂಥ ಗಣ್ಯಮಾನ್ಯರಿಗೆ ಅನಂತ ಧನ್ಯವಾದಗಳು. ಇವತ್ತಿನ ದಿವಸ ನಮ್ಮ ಬಸ್ ಸ್ಟ್ಯಾಂಡ್ ಗೆಳೆಯರ ಬಳಗದವರು ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದಾದ್ರೂ ಇದ್ದರೆ ಅದು ರಕ್ತದಾನ. ಇವತ್ತಿನ ದಿನಮಾನಕ್ಕೆ ಅದು ಅತ್ಯಂತ ತೀರಾ ಅವಶ್ಯಕ. ಇವತ್ತು ಬಸ್ ಸ್ಟ್ಯಾಂಡ್ ಗೆಳೆಯರ ಬಳಗದವರು 57 ಜನ ರಕ್ತವನ್ನು ದಾನವನ್ನಾಗಿ ಪಡ್ಕೊಂಡಾರ. ಇವತ್ತು ಗೆಳೆಯರ ಬಳಗಕ್ಕೆ ನಾನು ಸಮಸ್ತ ಮಂಡಲಗಿರಿ ಗ್ರಾಮದ ಪರವಾಗಿ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯ ಸಾಮಾನ್ಯದಲ್ಲ. ಎಲ್ಲ ಹಾಡಿದುಡಿ ಎನ್ನೊಡೆಯನ ಹಾಡುವೆ ಬೇಡಿದುಡಿ ಎನ್ನೊಡೆಯನ ಬೇಡುವೆ ಹಾಡಿದುಡಿ ಒಡೆಯನ ಹಾಡುವೆ ಬೇಡಿದುಡಿ ಒಡೆಯನ ಬೇಡುವೆ
ಇಡೀ ವಿಶ್ವಕ್ಕೆ ವಿಶ್ವಜ್ಞಾನಿ ಎಂಬ ಬಿರುದನ್ನು ಹೊತ್ತು ನಿಂತ ಮಗನನ್ನು ಹೆತ್ತ ತಾಯಿ, ಮಣ್ಣಿಗಂಟಿದ ರಕ್ತ ಚರಿತ್ರೆಗೆ ಮೂಡಿ ಬರೆದ ಮಕ್ಕಳನ್ನು ಹೊತ್ತ ತಾಯಿ, ಸತ್ಯಕ್ಕಾಗಿ ಮುಚ್ಚಿ ಹೋದ ಕೆಚ್ಚದೆಯ ಕಲಿಗಳ ಕಿಚ್ಚನ್ನು ಬಿಚ್ಚಿದ ತಾಯಿ. ಇಂತಹ ತಾಯಿಯನ್ನು 100 ವರ್ಷಗಳ ಕಾಲ ಸೆರೆ ಹಿಡಿಯಲಾಯಿತು ಭಾರತಕ್ಕೆ ಕಾಲಿಟ್ಟ ಬ್ರಿಟಿಷರ ಕುತಂತ್ರದಿಂದ. ಅಲ್ಲಿ ಸಾವಿಗೆ ಬೆಲೆಯಿಲ್ಲ, ಹರಿಯುವ ರಕ್ತಕ್ಕೆ ಲೆಕ್ಕವಿಲ್ಲ, ಬಂದೂಕಿನ ಆರ್ಭಟಕ್ಕೆ ತಡೆಯಿಲ್ಲ. ಈ ಹೋರಾಟದಲ್ಲಿ ಒಬ್ಬೊಬ್ಬರ ಚರಿತ್ರೆ ಒಂದೊಂದು. ಲಕ್ಷಾಂತರ ದೇಶಭಕ್ತರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಶಾಂತಿ ದೂತರಾಗಿ ಹೋರಾಡಿದರೆ, ಇನ್ನು ಕೆಲವು ದೇಶ ಪ್ರೇಮಿಗಳು ಹದಿಹರೆಯದ ವಯಸ್ಸಿನಲ್ಲಿ ಪ್ರಾಣ ತ್ಯಾಗ ಮಾಡಿ ಕ್ರಾಂತಿಕಾರಿಗಳಾಗಿ ಹೋರಾಡಿದರು. ಒಂದು ಸ್ವತಂತ್ರ ಸೇನೆಯನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತು ಭಾರತದ ಭೂಭಾಗದಲ್ಲಿ ಬ್ರಿಟಿಷರನ್ನ ಸೋಲಿಸಿ ಸ್ವತಂತ್ರ ಭಾರತದ ಧ್ವಜ ಹಾರಿಸಿ ತಾಯಿ ಭಾರತಾಂಬೆಯನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸಿದ್ದು ಮಾತ್ರ 1947 ಆಗಸ್ಟ್ 15 ಕತ್ತಲು ಕವಿದ ನಡುರಾತ್ರಿಗೆ. ಅದಕ್ಕೆ ಬಲಿಯಾದ ಜೀವಗಳ ಸಂಖ್ಯೆ ಲೆಕ್ಕವಿಲ್ಲದಷ್ಟು. ಅದರಲ್ಲಿ ಖುದಿರಾಮ್ ಬೋಸ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್, ಉಧಮ್ ಸಿಂಗ್, ಅಶ್ವಥ್ ಖಾನ್, ಸಚಿಂದ್ರ ಬಕ್ಷಿ, ರೋಷನ್ ಸಿಂಗ್, ಜಿತೇಂದ್ರನಾಥ್ ದಾಸ್, ಬಟುಕೇಶ್ವರ್ ದತ್, ಮದನ್ಲಾಲ್ ಧಿಂಗ್ರಾ, ರಾಜ್ ಬಿಹಾರಿ ಬೋಸ್, ಸೂರ್ಯ ಸಿಂಗ್, ಭಗವತಿ ಚರಣ್, ಕುಶಾಲ್ ಕನ್ವರ್, ರಾಜೇಂದ್ರ ಲಾಹಿರಿ, ಉಲಸ್ಕರ್ ದತ್, ಹೀಗೆ ಸಾವಿರ ದೇಶ ಪ್ರೇಮಿಗಳ ದೇಹದ ರಕ್ತ ಭಾರತಾಂಬೆಯ ಹಣೆಗೆ ವಿಜಯದ ಸಿಂಧೂರವನ್ನಿಟ್ಟು ಭಾರತ ಸ್ವತಂತ್ರದ ಹೋರಾಟಕ್ಕೆ ಅಂತಿಮ ತೀರ್ಪು ನೀಡಿತ್ತು. ಈ ಗಂಡುಗಲಿಗಳ ಸಾವಿಗೆ ಬೆಲೆ ಸಿಗಬೇಕಾದರೆ ನಾವೆಲ್ಲರೂ ಒಂದಾಗಿ ಬಾಳಬೇಕು. ಜಾತಿ ಧರ್ಮವನ್ನು ಮರೆತು ಮಾನವೀಯತೆಯಿಂದ ಬದುಕಬೇಕು. ಓರ್ವ ದೇಶ ಬಾಂಧವರೇ, ನಿಶ್ಚಿಂತೆಯಿಂದ ಮಲಗಿ. ನಿಮ್ಮ ಕನಸಿಗೆ ಈ ಸೈನಿಕ ಕಾವಲಾಗಿರುತ್ತಾನೆ ಎಂದು ಗರ್ಜಿಸುವ ನಮ್ಮ ದೇಶದ ಸೈನಿಕರು ಕೂಡ ಒಬ್ಬ ನಿಜವಾದ ಕ್ರಾಂತಿಕಾರಿ. ಅಂತಹ ಕ್ರಾಂತಿಕಾರಿಯ ಕಾಲಿಗೆ ನಮಸ್ಕರಿಸಿ ಪೂಜ್ಯ ಭಾವನೆಯಿಂದ ಕಾಣುವುದು ನಮ್ಮೆಲ್ಲರ ಕರ್ತವ್ಯ. ಸಾವಿಗೆದರದೆ ಹೋರಾಡದ ಓ ನನ್ನ ಸೈನಿಕನೇ, ಇಗೋ ಈ ಕಥೆ ನಿನಗೆ ಸಮರ್ಪಣೆ. ಇದರಿಂದಲೇ ಮಾಡುವೆ ನಿನ್ನ ಪಾದ ಕಮಲಗಳಿಗೆ ಪುಷ್ಪಾರ್ಚನೆ. ನಿನ್ನ ಸ್ವಾಭಿಮಾನದ ಕಿರೀಟಕ್ಕೆ ರಕ್ತದ ದರ್ಪಣದ ತಿಲಕವನ್ನಿಟ್ಟು, ಇತಿಹಾಸದ ಪುಟಕ್ಕೆ ಪರಮ ವೀರ ಚಕ್ರ ಎಂಬ ಪ್ರಶಸ್ತಿಯನ್ನು ನಿನ್ನ ಪಾದಕ್ಕೆ ಇಟ್ಟು, ಸಾವಿನ ಆಟ ತೊಟ್ಟು ಕ್ರಾಂತಿಯ ಕಿಚ್ಚಿನಲ್ಲಿ ದೀಪ ಹಚ್ಚಿ ದೇಶ ಬೆಳಗುವ ದೇಶಾಭಿಮಾನಿ ಈ ಸೈನಿಕರ ಮೇಲೆ ನಿನ್ನ ದಯ ಇರಲಿ ತಾಯಿ, ನಿನ್ನ ದಯ ಇರಲಿ. ತ್ರಿವರ್ಣ ಧ್ವಜವನ್ನು ಹಾರಿಸಿ ಬರುವೆ, ಇಲ್ಲವೇ ಅದೇ ಧ್ವಜವನ್ನು ಸುತ್ತಿಕೊಂಡು ಯಾನವಾಗಿ ಬರುವೆ. ಆದರೆ 24 ವರ್ಷಗಳ ಹಿಂದೆ ಪಾಕಿಸ್ತಾನ ಮಾಡಿದ ದ್ರೋಹವನ್ನು ನೆನಪಿಸಿಕೊಂಡರೆ ಕುದಿಯುವ ಈ ನನ್ನ ಬಿಸಿ ರಕ್ತ ಯಾರೋ ವೇಗದಲ್ಲಿ ಸಂಚರಿಸುತ್ತದೆ. ಅಂದು ನಡೆದ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕ ಸೌರವ್ ಕಲ್ಯಾಣನ್ನು ಸೆರೆ ಹಿಡಿದು ಯಾವ ರೀತಿ ಸಾಯಿಸಿದರು ಗೊತ್ತೇ? ಅವರ ಕಿವಿಯ ಟಮಟೆಗೆ ಕಬ್ಬಿಣದ ಬಿಸಿಯ ರಾಡನ್ನು ಸೇರಿಸಿ ಕಣ್ಣುಗಳನ್ನು ಕೊಟ್ಟಿಯ ಸಮೇತ ಕಿತ್ತು ಮೈ ಮೂಳೆ ಹಲ್ಲುಗಳನ್ನು ಮುರಿದು ಮಾಂಗವನ್ನು ಕೊಯ್ದು ಮುಂಡವನ್ನು ಕತ್ತರಿಸಿ ಚಿತ್ರಹಿಂಸೆ ಕೊಟ್ಟು ನರಳಾಡಿಸಿ ಸಾಯಿಸಿದರು ಆ ಪಾಕಿಸ್ತಾನದ ಸೂರ್ಯ. ಆ ಸೈನಿಕರ ಸಾವನ್ನು ನೆನಪಿ
ಹರದಿದ್ದ ಜನುಮ ಸೋಲುವ ಜವರನೆ ಕಹಳೆ ಕೂದೋರಣಕ್ಕೆ ಕಟುಕ ಝಾರ ಸಂದನೆ ಹುಡುಗಿಸೋ ಝಾರ ಜುಡುಗಿಸೋ ನಾನೇ ಸ್ಫೋಟಕ ಧರಣಿ ಚಾತಕ ಎಲ್ಲ ಬದಲಿಸೋ ವೈರಿ ನಾನೇನೆ ಮನ ಅಧಿರಮ ಮೃಗ ಅಧಿಪತಿ ಭೀಕರದ ಪ್ರಾರಂಭ ಭಯ ಜನಕನ ನರಕಟುಕನ ಬಲಿಪೀಠ ಧಾರಂಭ ಜನೆ ಭಗೆ ಪ್ರತಿಕಾರದಲ್ಲಿ ಪರಮ ನೀಚ. ಈ ಪರಮ ನೀಚನನ್ನು ಕಂಡು ಈ ಕತೆ ಸೃಷ್ಟಿಯಾಗಿದೆ ಎಂದರೆ ಈ ಕತೆ ಗೀಚಿದ ಕತೆಗಾರನಿಗೊಬ್ಬನಿಗೆ ಗೊತ್ತಿರಬೇಕು ನನ್ನ ಕತ್ತಲಿರುವ ತಾಕತ್ತು ಎಂಥದ್ದು ಅಂತ. ಪಾರ್ವತಿ ಎಂಬ ಗರತಿಯ ಗರ್ಭದಲ್ಲಿ ಜನಿಸಿದ ಈ ನನ್ನ ದೇಹ ಭೂಗರ್ಭ ಸೇರುವ ತನಕ ಬದುಕುವೆನು. ಹಸಿ ರಕ್ತ ಕುಡಿಯುವ ರಕ್ತ ಬರುತ್ತೆ. ಅಂದಾಗ ನನ್ನಂತ ಪರಮ ನೀಚ ಈ ಊರಿನಲ್ಲಿ ಮತ್ತೊಬ್ಬನಿರಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಈಗ ತಾನೇ ಗರ್ಭದಿಂದ ಜನಿಸಿದ ಒಂದು ಮಗುವಿನ ಕತ್ತನ್ನು ಕತ್ತಿಯಿಂದ ಕತ್ತರಿಸಿ ಬಂದೆ. ಆ ಹಸುಗೂಸಿನ ಬಿಸಿ ರಕ್ತವನ್ನು ಮೈಗಂಟಿಸಿಕೊಂಡು ಆ ಸತ್ತ ಹೆಣವನ್ನು ಅದೇ ಮನೆಯಲ್ಲಿ ಮುಚ್ಚಿ ಬಂದೆ. ರಾಮ ಸೀತೆಯಂತಿರುವ ದಂಪತಿಯನ್ನು ಕಂಡೆ. ಅದನ್ನು ಸಹಿಸಲಾಗದೆ ಕುಡಿಯುವ ಹಾಲಿನಲ್ಲಿ ವಿಷವನ್ನು ಬೆರೆಸಿ ಸಾಯಿಸಿ ಬಂದೆ. ಸತ್ತ ಮಗನ ಮುಂದೆ ಹೆತ್ತ ತಾಯಿ ಅಳುವ ದೃಶ್ಯವನ್ನು ಕಂಡೆ. ಅದನ್ನು ಸಹಿಸಲಾಗದೆ ಆ ತಾಯಿಗೂ ನರಳಾಡಿಸಿ ನರಕ ತೋರಿಸಿ ಬಂದೆ. ಸಾಲ ಮಾಡಿ ಮಗಳ ಮದುವೆ ಮಾಡುತ್ತಿದ್ದ ತಂದೆಯ ಮುಖದಲ್ಲಿ ಸಂತೋಷ ಕಂಡೆ. ಅದನ್ನು ಸಹಿಸಲಾಗದೆ ಆ ಮದುವೆ ಮನೆಯನ್ನು ರಕ್ತದಿಂದ ನೆನೆಸಿ ಕೊಲೆ ಕೈದು ಬಂದೆ. ಇದು ನಿಸರ್ಗ ನಿಲಯದ ಕೂಟ. ವಿಷ ಸರ್ಪಗಳು ತುಂಬಿದ ಹೂದೋಟ. ಹಸಿದ ವ್ಯಾಘ್ರಗಳ ನಡುವೆ ಹೋರಾಟ. ಇಲ್ಲಿ ಬದುಕಬೇಕಾದರೆ ಮಾಡಬೇಕು ವ್ಯಾಘ್ರಗಳ ಜೊತೆ ಕಾದಾಟ. ಸಾವು ಖಚಿತ ಅಂತ ತಿಳಿದ ಮೇಲೆ ಕುರುಕ್ಷೇತ್ರದ ಸಂಗ್ರಾಮದಲ್ಲಿ ದುರ್ಯೋಧನ ಯುದ್ಧ ಮಾಡಿದ್ದು ಛಲಕ್ಕಾಗಿ. ಅರ್ಜುನನ ರಥ ಸಾರಥಿ ಕೃಷ್ಣ ಅಂತ ತಿಳಿದ ಮೇಲೆ ಕರ್ಣ ಬಾಣ ಹೊಡೆದಿದ್ದು ಸ್ನೇಹಕ್ಕಾಗಿ. ವಿದ್ಯೆ ಕಲಿಸಿದ ಗುರು ನಾನಲ್ಲ ಅಂತ ತಿಳಿದ ಮೇಲೂ ಏಕಲವ್ಯನ ಹೆಬ್ಬೆರಳು ದ್ರೋಣ ಕೇಳಿದ್ದು ಸ್ವಾರ್ಥಕ್ಕಾಗಿ. ಬ್ರಾಹ್ಮಣ ವೇಷ ಧರಿಸಿ ಬಂದವರು ಶತ್ರು ಅಂತ ತಿಳಿದ ಮೇಲೂ ಜರಾಸಂಧ ಯುದ್ಧಕ್ಕೆ ಸಿದ್ಧನಾಗಿದ್ದು ಸೇಡಿಗಾಗಿ. ಅದರಂತೆ ಈ ಅರ್ಜುನ್ ರೆಡ್ಡಿ ಮುಂದೆ ಸೇಡಿಗಾಗಿ ಸಿಡಿದೆದ್ದರೆ ಮರುದಿನವೇ ಮಾಡುವೆ ಅವನ ಸಮಾಧಿಗೆ ಪೂಜೆ. ಆ ಯಮ ಧರ್ಮರಾಜನಿಗೆ ರಜೆ. ಆಸೆಗಾಗಿ ಮುಟ್ಟಿದವನು ರಸಿಕ, ಹಸಿವಿಗಾಗಿ ಮುಟ್ಟಿಸಿಕೊಂಡವಳು ವೇಶ್ಯೆ ಎನ್ನುವ ಈ ತುಚ್ಛ ಸಮಾಜದಲ್ಲಿ ನಾನೊಬ್ಬ ಹುಟ್ಟು ರಸಿಕ. ಸೌಂದರ್ಯದ ಸಮರದಲ್ಲಿ ಬೆವರಿಳಿಸಿ ಸಿರಿಯ ಸಂಪತ್ತನ್ನು ಹೆಣ್ಣಿಗೆ ಬೆಲೆಯೆಂದು ಅರ್ಪಿಸಿ ಕಾಮ ರಾಜ್ಯದ ಕತ್ತಲಲ್ಲಿ ಬೆತ್ತಲಾಗಿ ಪ್ರೀತಿ ಕೊನೆಗೆ ಸಾವಿನ ಮನೆ ಸೇರಿಸಿ ಪರಮ ನೀಚನಂತೆ ಬದುಕುವುದೇ ಈ
ಶ್ರೀಮಂತ ರಾಜನ ಹುಟ್ಟುಗುಣ. ಅಂದಾಗೆ ಯಾವಾಗಲೂ ಸರಿಯಾದ ಸಮಯಕ್ಕೆ ಬರುತ್ತಿದ್ದ ನನ್ನ ಬಲಗೈ ಬಂಟ ವಿರಾಜ್ ಮುಂದೇಕೋ ತಡ ಮಾಡಿದನೆಂದರೆ ಅದ್ಯಾರ ರಕ್ತದಲ್ಲಿ ಕೈ ತೊಳೆದು ನಿಂತಿದ್ದಾನೋ ಗೊತ್ತಿಲ್ಲ. ಫೋನ್ ಮಾಡಿ ಆದರೂ ತಿಳಿದುಕೊಳ್ಳೋಣ. ಹಲೋ ವಿರಾಜ್, ಈ ನಿನ್ನ ದಣಿಕನ ಕತ್ತನ್ನು ಕತ್ತರಿಸಿ ದಣಿದಿದೆ. ಈ ಹಸಿರು ಗರ್ಭದ ತವರಿನಲ್ಲಿ ಹದಕ್ಕಂಟಿದ ರಕ್ತದ ಕೊಳೆಯನ್ನು ತೊಳೆದು ಅದು ಸೇರಬೇಕಾದ ಜಾಗಕ್ಕೆ ಸೇರಿಸಿ ಬಿಡು. ನಾನಿನ್ನು ಬರುತ್ತೇನೆ. ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುತ್ತೇನೆ. ಅರ್ಜುನ್ ಶತ ಸಹೋದರರ ಸಾವಿನ ಪ್ರತಿಕಾರಕ್ಕಾಗಿ ಅಂದು ಶಕುನಿ ಮಾಡಿದ ಶಪಥ ಏನು ಗೊತ್ತಾ? ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿವನ ಸಿರಿಕದ ನರ್ತಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸಹೋದರದ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕ್ರಾಮ ನಿಷ್ಪೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಜನರ ಸುಬುದ್ಧಿಯ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚು ತಪ್ಪದೆ ಆಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬರೋಟ್ಟ ದುರ್ಯೋಧನ ಸೊಕ್ಕಡಗಿಸುವುದು ಸತ್ಯ ಎಂದು ಪ್ರಮಾಣಿಸುತ್ತೇನೆ. ಈ ರೀತಿ ಆಡಿದ ಮಾತಿಗೆ ತಪ್ಪದೆ ಸೇಡು ತೀರಿಸಿಕೊಂಡ ಆ ಶಕುನಿ ಅವನ ಕತೆ ಹಾಗಿರುವಾಗ ನಾನ್ಯಾರು ಗೊತ್ತಾ? ದಿಕ್ತಟಂಗಗಳನ್ನು ಉತ್ತಿ ದಿಕ್ಪಾಲಕರನ್ನು ದಿಕ್ಕೆಟ್ಟು ಸೆರೆಗಿಟ್ಟ ದಿಟ್ಟಗಾರ, ಅಟ್ಟಹಾಸದಿಂದ ಮೆರೆವ ಮುಕ್ಕೋಟಿ ಅಮರರನ್ನು ಕಟ್ಟಾಳಿ ಬದುಕುತ್ತಿರುವ ಪಟ್ಟುಗಾರ, ಚಲಿಸುವ 9 ಗ್ರಹಗಳನ್ನು ಬೊಂಬೆಗೆದು ಬದುಕುತ್ತಿರುವ ಬಾರುವ ಹಮ್ಮೀರ, ಆ ಪಾಲಕ್ಷ ಪರಶಿವನ ಕೈಲಾಸ ಪರ್ವತವನ್ನೇ ಸಿಡಿದೆತ್ತಿ ಆಡಿಸಿದ ಭಕ್ತಿ ಭಂಡಾರ ನಾನು. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠರಾಮನ ನಾನು. ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧರಾಮ. ಎಲ್ಲ ಬ್ರಹ್ಮಾಂಡ ತಂಗೋಪ ತಂಡಗಳನ್ನೇ ಚಂಡಾಡಬಲ್ಲ ಗಂಡು ತಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾಮನ.
ಪ್ರಚಂಡ ರಾವಣ ಅರ್ಜುನ್ ರೆಡ್ಡಿ. ನೀ ನನ್ನ ಶತ್ರು ಆದರೂ ಕೂಡ ಅದಂತ ಮಾತು ಹೇಳಿ ಓದಿ ಮಗನೇ. ಇದು ನಿಸರ್ಗ ನಿಲಯದ ಕೂಟ, ಹಾವುಗಳು ತುಂಬಿದ ಹೂದೋಟ, ಹಸಿದ ವ್ಯಾಘ್ರಗಳ ನಡುವೆ ಹೋರಾಟ. ಇಲ್ಲಿ ಬದುಕಬೇಕಾದರೆ ಮಾಡಬೇಕು ಆ ವ್ಯಾಘ್ರಗಳ ಜೊತೆ ಕಾದಾಟ. ಕರೆಕ್ಟ್. ಅದೇ ಕಾದಾಟಕ್ಕಾಗಿ ಬಂದೆ ಆ ನಿನ್ನ ಅರಮನೆಯ ಅಂಗಳದಲ್ಲಿ. 10 ವರ್ಷಗಳ ಹಿಂದೆ ನನ್ನ ಒಡ ಹುಟ್ಟಿದ ಸಹೋದರಿಯ ಶೀಲವನ್ನು ಮನ ಬಂದಂತೆ ಅನುಭವಿಸಿ ಅವಳನ್ನು ನರಕದಲ್ಲಿ ನರಳಾಡಿಸಿ ಕೊನೆಗೆ ರುದ್ರ ಭೂಮಿಯಲ್ಲೊಂದು ಮನೆ ಮಾಡಿ ಕಳಿಸಿದೆಯಲ್ಲ ಮಗನೇ. ಆ ನನ್ನ ಸಹೋದರಿಯ ಸಾವಿಗೆ ಸೇಡು ತೀರಿಸಿಕೊಳ್ಳಲೆಂದೇ ಬಂದೆ. ಆಪ್ತ ಮಿತ್ರನಂತೆ ನಡೆಸಿ ಆ ನಿನ್ನ ಅರಮನೆಗೆ. ಇದು ನಿನಗೆ ಗೊತ್ತಿಲ್ಲ, ಗೊತ್ತಾಗುವುದೂ ಇಲ್ಲ, ಗೊತ್ತಾಗುವುದಕ್ಕೆ ನಾನು ಬಿಡುವುದೂ ಇಲ್ಲ. ಮತ್ತೇನೋ ಮಹಾಭಾರತ ಹೇಳಿದೆಯಲ್ಲ, ದುರ್ಯೋಧನ ಯುದ್ಧ ಮಾಡಿದ್ದು ಛಲಕ್ಕಾಗಿ, ಕರ್ಣಪಾನ ಹೂಡಿದ್ದು ಸ್ನೇಹಕ್ಕಾಗಿ, ಏಕಲವ್ಯನ ಹೆಬ್ಬೆರಳನ್ನು ದ್ರೋಣ ಕೇಳಿದ್ದು ಸ್ವಾರ್ಥಕ್ಕಾಗಿ, ಜರಾಸಂಧ ಭೀಮನೊಂದಿಗೆ ಹೋರಾಡಿದ್ದು ಸೇಡಿಗಾಗಿ. ಕರೆಕ್ಟ್. ನಾನು ಬದುಕಿದ್ದೆ ಸೇಡಿಗಾಗಿ, ಆ ಸೇಡಿಗೆ ಸಂಬಂಧಪಟ್ಟ ನಿನ್ನ ಸಾವಿಗಾಗಿ. ಈ ವಿರಾಜನ ರಕ್ತಕ್ಕಿರುವ ತಾಕತ್ತು ಗೊತ್ತಾಗದು ನಿನಗ್ಯಾವತ್ತು. ಸೇಡಿಗಾಗಿ ಸಿಡಿದೆದ್ದು ನಿಂತರೆ ಗಿರಿ ಶಿಖರಗಳ ನಡುವೆ ಕಾಮದ ಮತ್ತಲ್ಲಿ ನರ್ತನ ಮಾಡುವ ಸರ್ಪಗಳನ್ನು ಕೂಡ ಸೆಳೆಹಿಡಿದು ನನ್ನ ಪ್ರತಿಕಾರದ ಪಂಜರದಲ್ಲಿ ಬಂಧಿಸಿಕೊಳ್ಳದೆ ಬಿಡಲಾರ ಈ ವಿರಾಟ್. ನೋಡುತ್ತಿರು ಮಗನೇ, ವಿದೇಶದಲ್ಲಿ ಓದುತ್ತಿರುವ ಆ ನಿನ್ನ ಮಗಳನ್ನು ಇಲ್ಲಿಗೆ ಕರೆ ತರಿಸಿ ನನ್ನ ಶೌರ್ಯ ಸಾಮ್ರಾಜ್ಯದ ಪಂಜರದಲ್ಲಿ ಅವಳನ್ನು ಸಂಹರಿಸಿ ಕೊನೆಗೆ 6 ಅಡಿ ಜಾಗದಲ್ಲಿ ನಿನ್ನ ಸಮಾಧಿಯನ್ನು ನಾನು ಮಾಡದಿದ್ದರೆ ವಿರಾಜ್ ಮೇರಾ ನಾಮ್ ನಹೀ ರೇ ಸಾಲಾ. ಅರ್ಜುನ್, ನೀನೆತ್ತ ಮಗಳ ಸೌಂದರ್ಯವನ್ನು ಹೊತ್ತು ನಿಂತ ಈ ಭೂತಾಯಿಯ ಮಡಿಲಲ್ಲಿ ನಾ ಸತ್ತು ಸಮಾಧಿ ಆದರೂ ಚಿಂತೆ ಇಲ್ಲ. ಬಟ್ ಕತ್ತಿ ಇಲ್ಲದೆ ಕಣ್ಣಲ್ಲೇ ಯುದ್ಧ ಗೆಲ್ಲುವ ಆ ನಿನ್ನ ಮಗಳ ಶೀಲದ ಜೊತೆ ನಾ ಸರಸವಾಡಲೇಬೇಕು. ಸರಸವಾಡಿ ಅವಳ ದೇಹದ ಜೊತೆ ನಾ ಬೆವರಿಸದಿದ್ದರೆ ಗಾಯಗೊಂಡ ಗಡ ಸರ್ಪಗಳ ರಕ್ತವನ್ನು ಕುಡಿದು ರಕ್ತ ಸಾಗರದಲ್ಲಿ ಧುಮುಕಿ ಸಾವಿನ ಚರಿತ್ರೆಯನ್ನು ಬರೆದು ಪ್ರತಿಕಾರದ ಪುಟದಲ್ಲಿ ನಿಂತ ನನ್ನ ಹೆಸರಿಗೆ ಅವಮಾನ ಅವಮಾನ ಮಗನೇ. ರೇ ಅಪ್ಸರ, ಎಂತ ಕಾಲಂನಾಕಿ ಶಿಕ್ಷಾ ಎಲಬೈ ಏಳುಗ ఈ సమాధిలో పగ తీరని పిశాచినై కాశీతో గడిపోతున్నాను. రప్పిస్తా నిన్ను ఈ గద్వాలికి రప్పిస్తా. ఇంతవరకు చదవనిచ్చింది బతుకలన్న పిచ్చి కోరిక నువ్వు కలగడనికేని నన్ను చంపగలనన్న ఆశతో నువ్వు ఆయుధం కోసం వెతికి వెతికి అణిచిపోవాలి. అణిచి శగలు కక్కే దిక్కులేని నిన్ను అనుభవించాలి. అది అది నా కోరిక. रे अर्जुन, बहुत बड़ा खिलाड़ी है ना तू. रुको जरा, तेरे साथ मेरे को बहुत बड़ा खेल अभी बाकी है. जाने कैसे रंग बदलता है घर में रहकर घर वालों को चलता है. और तो एक इंसान फिर भी भाई मेरे अपने दिल में साफी सीधा चलता है. The king of the jungle is the lion. The king of the story is the villain. The world is
is a big theater. We are only actors. But I am also director, China. ಮೂಡಣದಿ ರವಿ ಜಾರಿದ ಹೊತ್ತಿಗೆ ಕತ್ತಲಾಯಿತು ಈ ಭುವನ. ತಪ್ಪೇ ಮಾಡದ ಅಮಾಯಕರ ಜೀವನಕ್ಕೆ ಸಿಕ್ಕಿತು ನನ್ನಿಂದಲೇ ಮರಣ. ನನ್ನ ಪರಿಚಯಕ್ಕೂ ಮುನ್ನ ವರ್ಣಿಸಲೇಬೇಕು ಈ ಸೌಂದರ್ಯದ ಬಣ್ಣ. ಸೌಂದರ್ಯಕ್ಕೆ ಸಂಕೇತವಾಗಿ ನಿಂತ ಈ ಸೃಷ್ಟಿ ದೇವಿಯ ಶೃಂಗಾರವನ್ನು ನೋಡಲೆಂದು ಇರುಳ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಸಿ ಮಿನುಗುವ ತಾರೆಯನ್ನು ತವರಿಗೆ ಮುಸುಕಿದ ಬಾಣಿನಲ್ಲಿ ಕಾದು ಕುಳಿತಿಯಾನು ಅಷ್ಟ ದಿಕ್ಕಿನ ಗ್ರಹಗಳ ರಾಜ ಈ ಭುವಿ ಬೆಳಗುವ ಆ ಬಾಣ ಅಲಂಕಾರದ ಅಂಗಳದಿ ಅರಳಿ ನಿಂತ ಪುಷ್ಪ ರಾಶಿಯನ್ನು ಕಂಡು ಬಾಣಂಗಳದಿ ಬಾಣಾಡಿಗಳು ಹಾರಾಡುತ್ತಿವೆ. ಮನ್ಮಥನ ಹೂ ಬಾಣಕ್ಕೆ ಪುಳಕಿತಗೊಂಡರು. ಹಸಿರೆಲೆಯ ಮೇಲೆ ಇಬ್ಬಣಿ ಜಾರಿದ ಸದ್ದಿಗೆ ಗರಿಗೆದರಿದೆ ಆ ಚೆಲುವಿನ ಚಿತ್ತಾರ. ಸೃಷ್ಟಿ ಸೌಂದರ್ಯದ ಸಂಗೀತಕ್ಕೆ ಸಾಹಿತ್ಯವನ್ನು ರಚಿಸಿ ಆಡುತ್ತಿದೆ ಮಾಮರದ ಮೇಲೊಂದು ಕಣ್ಣುಮುಚ್ಚಿ ಮಲಗಿದ ಸರ್ಪವನ್ನು ಬಡಿ ದೆಪ್ಪಿಸಿ ಭಯದಿಂದ ಓಡುತ್ತಿದೆ ಈ ಶ್ರೀಗಂಧ ಸುವಾಸನೆಯ ಜೈನ. ರಾಮಾಯಣದ ರಾಮನೊಬ್ಬ ಬೆನ್ನೆಟ್ಟಿ ಹೋದರೂ ಕೈಗೆ ಸಿಗದ ಮಾಯಾ ಜಿಂಕೆ ಈ ಸೃಷ್ಟಿ ಸಾಮ್ರಾಜ್ಯದ ಅದೆಷ್ಟು ವರ್ಣಿಸಿದರೂ ಸಾಲದು ಸಾಕಾಗ. ಇದು ಈ ಖಳನಾಯಕನ ಮನದಲ್ಲಿ ಅರಳಿದ ಕವನ. ಮಾಡುವೆ ಆ ನಿಸರ್ಗ ದೇವಿಯ ಪಾದ ಕಮಲಗಳಿಗೆ ಒಂದು ನಮನ. ವಿಜಯ್ ವಿ ಎಂದರೆ ವಿಕೃತ ಮನಸ್ಸಿನ ಮೃಗ. ಜೆ ಎಂದರೆ ಜಿದ್ದು ಬಿಡದ ಜರಾಸಂಧ. ಎ ಎಂದರೆ ಯಮ ಧರ್ಮ ರಾಜನ ಆರಾಧಕ. ಒಂದೇ ಮಾತಲ್ಲಿ ಹೇಳುವುದಾದರೆ ಜಿದ್ದಿನಲ್ಲಿ ಬಿದ್ದು ಸಿಡಿದೆದ್ದರೆ ಮಡಿದು ಮಣ್ಣಲ್ಲಿ ಮಣ್ಣಾಗುವ ತನಕ ಆಟ ಬಿಡದ ವಿಕೃತ ಮನಸ್ಸಿನ ಮೃಗ ಎಂದರ್ಥ. ಇದು ನನ್ನ ಹೆಸರಿನ ಪರಿಚಯ ಮಾತ್ರ. ನನ್ನ ಪಾತ್ರ ಪರಿಚಯ ಆ ಕವಿ ಬರೆದ ಪುಟದಲ್ಲಿ.
किस्मत की मारता हो डरता हो, ना किसी से चलता हो, दुनिया से एक कदम पीछे इसे, पर खुद दम दम पर चलता हो। ಭಾರತಾಂಬೆ, ನಿನ್ನ ಮಡಿಲಲ್ಲಿ ಜನಿಸಿ ಬಂದಿರುವ ಋಣವನ್ನು ತೀರಿಸೋದಕ್ಕಾಗಿ
ಹಿಮಾಲಯದ ಪರ್ವತದ ಗಡಿಯಲ್ಲಿ ಯುದ್ಧಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾನೆ ನನ್ನ ಮುದ್ದಿನ ಮಾವ ಧ್ರುವ. ಅಷ್ಟೇ ಈ ಕಸ್ತೂರಿ ಕನ್ನಡ ಕುಲದ ಹಮ್ಮೀರ, ಸಾವಿಗೆ ಹೆದರದ ಸರ್ದಾರ. ಈ ನನ್ನ ಬಾಳಿಗೆ, ಈ ನನ್ನ ಪ್ರೀತಿಗೆ ಅವನೇ ಬಂಗಾರ. ತಾಯಿ, ದೇಶ ಕಾಯುವ ಸೈನಿಕನನ್ನೇ ಮದುವೆ ಆಗ್ಬೇಕನ್ನೋದೇ ಈ ನನ್ನ ಮನದ ಆಸೆ. ಅಷ್ಟೇ ಅಲ್ಲ, ನನ್ನ ಮಾವ ನನ್ನ ಕರುಳಿಗೆ ತಾಳಿ ಕಟ್ಟುವವರೆಗೂ ಈ ನನ್ನ ಪ್ರಾಣ ಪಕ್ಷಿಯನ್ನ ಕಾಯ್ದಿರಿಸುವಂತ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ತಾಯಿ. ತಾಯಿ, ಪ್ರತಿನಿತ್ಯ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಎದ್ದು ಮಡಿಯಿಂದ ಸ್ನಾನ ಮಾಡಿ ಮುಡಿಯಲ್ಲಿ ಹೂವನ್ನು ಮುಡಿದು ದೇವರ ಪೂಜೆ ಮಾಡಿ ದೀಪ ಹಚ್ಚಿ ನಾಡಿನಲ್ಲಿ ಭಕ್ತಿಯಿಂದ ಕೇಳಿಕೊಳ್ಳುವುದು ಬಂದೇ ತಾಯಿ. ಆದಷ್ಟು ಬೇಗ ಆ ನನ್ನ ಸೈನಿಕರನ್ನ ಈ ಮನೆಗೆ ಕರೆಸು. ಅವರನ್ನ ಕಾಣಬೇಕನ್ನೋದೇ ಈ ನಿನ್ನ ಆ ಮಗಳ ಆಸೆ ತಾಯಿ, ಆಸೆ. ಆ ನಿನ್ನ ಆಸೆ ಖಂಡಿತವಾಗಲೂ ಈಡೇರುತ್ತದೆ ಎಂಬ ಆ ನಂಬಿಕೆ ನನಗಿದೆ ಎಂಬ ನನಗಿದೆ. ನನ್ನ ಒಡ ಹುಟ್ಟಿಯ ತಂಗಿಯ ಗರ್ಭದಲ್ಲಿ ಜನಿಸಿ ಬಂದ ನನ್ನ ಧ್ರುವ 100 ವರ್ಷ ನಿನ್ನ ಜೊತೆ ಬದುಕಿ ಬಾಳಬೇಕು. ಇದು ಸಾಯುವ ಮೊದಲೇ ನನ್ನ ತಂಗಿ ಕಣ್ಣೀರು ಹಾಕಿ ನನ್ನಿಂದ ತೆಗೆದುಕೊಂಡ ಮಾತು ಅಣ್ಣ, ಗಂಡನಿಲ್ಲದ ಹೆಣ್ಣಿನ ಬಾಳು ಕಣ್ಣೀರಿನ ಗೋಳು. ಜಾತಿ ಎಂಬ ಜಗಳದಲ್ಲಿ ನನ್ನ ಗಂಡ ಸತ್ತು ಹೋದ. ಅವರನ್ನು ಬಿಟ್ಟು ನಾನಂತೂ ಬದುಕಲಾರೆ. ಇನ್ನು ಮುಂದೆ ಮಾತು ಬಾರದ ಈ ನನ್ನ ಹಸು ಮೂಚಿಗೆ ಮಾತು ಕರೆಸುವವನೇ ನಿನ್ನದಾಗಲಿ ಎಂದು ಹೇಳಿ ತನ್ನ ಮಗುವನ್ನು ನನ್ನ ಕೈಯಲ್ಲಿ ಕೊಟ್ಟು ಪ್ರಾಣ ಬಿಟ್ಟಳು ನನ್ನ ತಂಗಿ. ಒಂದು ನನ್ನ ತಂಗಿಗೆ ನಾನು ಕೊಟ್ಟ ಮಾತಿನಂತೆ ಇಂದು ನನ್ನ ಧ್ರುವ ದೇಶ ಕಾಯುವ ಯೋಧರಾದರು. ಏನಿದ್ದು ನಿಮ್ಮಿಬ್ಬರ ಮದುವೆ ಅದು ಒಂದು ಮಾಡಿ ಖುಷಿಬಿಟ್ರೆ ನನ್ನ ತಂಗಿ ಆತ್ಮ ತೃಪ್ತಿಯಿಂದ ಪರಮಾತ್ಮ ಪಾದ ಸೇರುತ್ತದೆ. ಹೌದು ರೀ, ಹೆತ್ತ ತಾಯಿ ಆತ್ಮಕ್ಕೆ ತೃಪ್ತಿ ಸಿಗಬೇಕಾದ್ರೆ ಇವರಿಬ್ಬರ ಕಲ್ಯಾಣ ಕಾರ್ಯ ಈ ಮನೆಯಲ್ಲಿ ಜರಗಲೇಬೇಕು. ನೋಡಮ್ಮ, ಈ ಸಲ ನಿಮ್ಮ ಮಾವ ರಜದ ಮೇಲೆ ಈ ಊರಿಗೆ ಬಂದ್ರಂದ್ರೆ ಅದೇ ಸಮಯದಲ್ಲಿ ನಿನ್ನ ಮದುವೆ ಮಾಡ್ತೀವಿ. ಸಂತೋಷನಾ? ಸಂತೋಷವಾಗಲೇಬೇಕು, ಹೊತ್ತಿಗೆ ಸಂತೋಷವಾಗಲೇಬೇಕು. ಮಾವನ ಜೊತೆ ಮದುವೆ ಎಂದರೆ ಸಂತೋಷವಾಗದೇ ಇರುತ್ತಾ? ಅಂದ ಹಾಗೆ ಒಂದು ಸಿಹಿ ಸುದ್ದಿ. ಬೆಳದಿಂಗಳ ಬೆಳಕಿನಲ್ಲಿ ಪ್ರೇಮ ಕವಿಯಂತೆ ಕುಳಿತು ತನ್ನ ಪ್ರೇಯಸಿಗೆ ಪ್ರೇಮ ಪತ್ರ ಬರೆದಿದ್ದಾನೆ ನಮ್ಮ ಧ್ರುವ. ಈಗ ಇಲ್ಲದ ನೋಡಿ ನೋಡು ಪ್ರತೀಕ್ಷಾ, ಈ ಪ್ರೇಮ ಪತ್ರ ನಿನ್ನ ಕೈಗೆ ಸಿಗಬೇಕಾದರೆ ನನ್ನದೊಂದು ಆಸೆ ಇದೆ. ಅದನ್ನು ಈಡೇರಿಸಿದ್ರೆ ಮಾತ್ರ ಈ ಪ್ರೇಮ ಪತ್ರ ನಿನ್ನ ಹತ್ತಿರ. ಆಯ್ತು ಚಿಕ್ಕಪ್ಪ, ಅದೇನು ನಾನಿನ ಆಸೆ, ಬೇಗ ಹೇಳು. ಅಂತದ್ದೇನೇ ಇಲ್ಲಮ್ಮ. ನಮ್ಮ ಧ್ರುವ ನೆನಪಾದಲ್ಲೆಲ್ಲ ಅದು ಯಾವುದು ಹಾಡನ್ನು ಹಾಕಿಕೊಂಡು ಒಬ್ಬಳೇ ಕುಣಿಯುತ್ತಿಯಲ್ಲ. ಈಗ ಅದೇ ಹಾಡನ್ನು ಹಾಡಿ ನಮ್ಮೆಲ್ಲರನ್ನು ಸಂತೋಷ ಪಡಿಸಬೇಕು. ಆವಾಗಲೇ ಆ ಪ್ರಿಯತಮನ ಈ ಪ್ರೇಮ ಪತ್ರ ಈ ಪ್ರೇಯಸಿಯ ಕೈ ಸೇರೋದು. ಹೋಗಿ ಚಿಕ್ಕಪ್ಪ, ಸರಿ, ಈಗೇನು ನಾನು ಹಾಡು ಹೇಳಬೇಕು ಅಷ್ಟೇ ತಾನೇ? ನಿನ್ನ ಆಸೆ ಆಗಲಿ. cha 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 cha
ನೀನು ಒಳಗೆ ಹೋಗಿ ಊಟಕ್ಕೆ ಸಿದ್ಧ ಮಾಡು. ಇವತ್ತ ವಸಂತನ ಜೊತೆ ಊಟ ಮಾಡ್ತೇನೆ. ಆಯ್ತು ರೀ, ಇಬ್ರು ಆದಷ್ಟು ಬೇಗ ಕೈ ತೊಳ್ಕೊಂಡು ವಸಂತ, ಯಾಕಪ್ಪ ಮೌನವಾಗಿದ್ದಿ? ಏನಾದರೂ ಹೇಳಬೇಕಾಗಿತ್ತ? ಹೇಳಲೇಬೇಕಣ್ಣ, ಹೇಳಲೇಬೇಕು. ದೇಶ ಎಂದರೆ ಭಾರತ, ರಾಜ್ಯ ಎಂದರೆ ಕರ್ನಾಟಕ, ಭಾಷೆ ಎಂದರೆ ಕನ್ನಡ. ಅದರಂತೆ ನಾವು ಹುಟ್ಟಿ ಬಂದ ಈ ಮಣ್ಣಿನ ಋಣ ತೀರಿಸಲು ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಬೇಕು, ನಿಜ. ಆದರೆ ಅದೇ ಪ್ರಾಣವನ್ನು ನಂಬಿ ಕುಳಿತ ಅವನ ಮನೆಯವರ ಪರಿಸ್ಥಿತಿ. ಅಂದರೆ ನಿನ್ನ ಮಾತಿನ ಅರ್ಥ ನಮ್ಮ ಸೈನಿಕ ಬೇಕು, ನಮ್ಮ ಮನೆಯಲ್ಲಿ ಮಾತ್ರ ಬೇಡ ಎನ್ನುವ ಈ ಸಮಾಜದಲ್ಲಿ ಭಾರತ ಮಾತೆಯ ಪಾದ ಕಮಲಗಳಿಗೆ ರಕ್ತ
ಭಾರತಾಂಬೆಯ ಹೆಮ್ಮೆಯ ಮಗ. ಕಣ್ಣಲ್ಲಿ ರಕ್ತ ಬಂದರೂ ನೇತ್ರ ಅಂತ ಕತ್ತೆರೆದು ಕಾಪಾಡುವ ಧೀರ, ಶತ್ರು ಸೈನ್ಯದ ಹಣೆಯಲ್ಲಿ ಬೆವರು ಮೂಡಿಸುವ ವೀರ, ಪರ್ವತಗಳ ಮಡಿಲಲ್ಲಿ ಪ್ರಾಣ ಒತ್ತೆ ಹಿಡುವ ಸೂರ, ಸಾವಿನಂಗಳದ ತವರಿನಲ್ಲಿ ಸಾವಿಗೆ ಮುತ್ತಿಡುವ ಅಸುರ, ತ್ರಿವರ್ಣ ಧ್ವಜವನ್ನು ಬಿಗಿ ಹಿಡಿದು ಗರ್ಜಿಸುವ ಛಲಗಾರ, ಅರಸುಗಳಿಗೆ ಕಾವಲುಗಾರ, ಅವನೇ ನಮ್ಮ ಹೆಮ್ಮೆಯ ಸೈನಿಕ ವೀರ. ಅಂತಹ ಸೈನಿಕ ಕೆಲಸಕ್ಕೆ ಕೈ ಹಾಕಿ ಹಿಮಾಲಯ ಪರ್ವತದ ತುದಿಯಲ್ಲಿ ಆ ಶತ್ರುಗಾಗಿ ಕಣ್ಣು ಹಿಡಿದು ನಿಂತ ನಮ್ಮ ಧ್ರುವನ ಪ್ರಾಣಕ್ಕೆ ಧಕ್ಕೆ. ಅವನ ಬದಲು ಅವನ ಹೆಣ ಈ ಮನೆಗೆ ಬಂದರೆ ಅದನ್ನು ನೋಡಿ ನಮ್ಮ ಪ್ರತೀಕ್ಷಾ ಹುಚ್ಚಿ ಹಿಡಿದು ಸತ್ತು ಹೋಗುತ್ತದೆ ಭಯ. ನನ್ನನ್ನು ಕಾಡುತ್ತೀರಿ ಅಲ್ಲ, ನನ್ನನ್ನು ಕಾಡುತ್ತೀರಿ. ಮಕ್ಕಳಿಗೆ ಜೀವ ನೀಡಿದರೆ ನನ್ನ ಸಾವು ಖಚಿತ ಎಂದು ಚೇಳಿಗೆ ಗೊತ್ತಿರುತ್ತದೆ. ಆದರೂ ತನ್ನ ಮಕ್ಕಳಿಗೆ ಜೀವ ನೀಡಿ ಪ್ರಾಣ ಬಿಡುತ್ತೆ ಯಾಕೆ ಗೊತ್ತಾ? ನನ್ನ ಸಾವಿನಿಂದ ನನ್ನ ಮಕ್ಕಳ ಜನನವಾಗುತ್ತದೆ ಎಂಬ ಸಾರ್ಥಕತೆ ಭಾವನೆ. ಅದರಂತೆ ಸಾಧಿಸುವ ಛಲ ಇದ್ದರೆ ಸಾವಿನಲ್ಲಿ ಸಾರ್ಥಕತೆಯನ್ನು ಸಾಧಿಸಬಹುದು. ಆ ರೀತಿ ಸಾಧಿಸಿದೆ ಆದರೆ ಆ ಸೂರ್ಯ ಚಂದ್ರ ಭೂಮಿ ಇರುವ ತನಕ ಅದು ಅಮರ ನಿರಂತರ. ಇದು ಜೀವನದ ಚಕ್ರ. ಹುಟ್ಟಿದವನು ಸಾಯಲೇಬೇಕು, ಸಾಧಿಸಿದವನು ಸದಾಕಾಲ ಬದುಕಲೇಬೇಕು. ಸಾವಿಗೆಂದು ನಾವು ಹೆದರಬಾರದು. ಕಾರಣಕ್ಕೆ ಕೈ ಮುಗಿದು ಧೈರ್ಯದಿಂದ ಇರೋಣ. ಎಲ್ಲ ಒಳ್ಳೇದಾಗುತ್ತದೆ. ಬಾ, ಒಳಗೆ ಹೋಗೋಣ. ಆಯ್ತಲ್ಲ, ನಿನ್ನಂತ ಅಣ್ಣ ನನ್ನ ಪಕ್ಕದಲ್ಲಿರುವಾಗ ನಾನ್ಯಾವತ್ತೂ ಆ ರೀತಿ ಯೋಚಿಸಲಾರೆ. ಮನೆಗೆ ಹೋಗೋಣ.